ನೋಡಿ ಇಲ್ಲಿ ಒಂದು ವಾಹನ ಬಂದು ಇಲ್ಲಿ ಬ್ರೇಕ್ ಕೊಡ್ತದೆ ನೋಡಿ, ಇಲ್ಲಿ ಬಂದು ಬ್ರೇಕ್ ಕೊಡ್ದವ್ರೆ. ಎಲ್ಲ ಉಜ್ಜೋಗಿದೆ. ಯಾಕೆ ಅಂದರೆ ಈ ಕಲ್ಲನ್ನ ಅವಾಯ್ಡ್ ಮಾಡೋಕ್ಕೆ. ಅರ್ಥ ಆಯ್ತಾ? ಅಲ್ಲಿ ಒಂದಷ್ಟು ಹುಡುಗರಿದ್ದಾರೆ, ಸೇರಿ ಎತ್ತಾಕ್ಬಿಟ್ರೆ ಬೆಸ್ಟು ಅನ್ಕೋತೀನಿ. ಆ ಹುಡುಗರು ಬರ್ಬೋದಾ? ಹುಡುಗ್ರ, ಬ್ರದರು, ಒಂದು ಸಣ್ಣ ಹೆಲ್ಪ್ ಮಾಡ್ರಿ, ಬನ್ನಿ. ಇದೊಂದು ಚೂರ ಸೈಡ್ಗೆ ಹಾಕ್ಬಿಡವ. ಸೈಡ್ಗೆ ಹಾಕ್ಬಿಡಿ. ಅಲ್ಲಿ ಗಾಡಿಗಳು ಬಂದು ಹೊಡ್ಕೊಂಬಿಡ್ತದೆ, ಬೇಜಾರು ಮಾಡ್ಕೊಬಿಡಿ. ಒಂದು ಸಣ್ಣ ಹೆಲ್ಪು. ಹಾಂ, ಇದು ಸ್ವಲ್ಪ ಎಳ್ಕೊಂಬಿಡಿ ಹಿಂಗೆ ಸೈಡ್ಗೆ. ಇತ್ತಾಗ ಒಳಕ್ಕೆ ಹಾಕ್ಬಿಡಿ. ಗಾಡಿಗಳು ಬಂದರೆ ಏನು ಮಾಡುತ್ತೆ, ಬಂದು ಅಲ್ಲಿ ನೋಡಿ ಬ್ರೇಕ್ ಹೆಂಗೆ ಹೊಡೆದವನೆ ನೋಡಿ. ಇದೆಲ್ಲ ಒಂದು ಸ್ವಲ್ಪ ಸೈಡ್ಗೆ ಹಾಕ್ಬಿಡಿಯಪ್ಪ, ಬೇಜಾರು ಮಾಡ್ಕೊಬಿಡಿ. ಸೈಡ್ ಬನ್ನಿ, ನೀವು ಸೈಡ್ಗೆ ಬನ್ನಿ. ಹಂಗೆ ಸೈಡ್ಗೆ ಹಾಕ್ಬಿಡಿಯಪ್ಪ, ಸೈಡ್ಗೆ ಹಾಕ್ಬಿಡಿ. ಅದು ಮೇಲೆ ಬೇಡ, ಸೈಡ್ಗೆ ಹಾಕಿ, ಸೈಡ್ಗೆ. ಅಲ್ಲಿ ಸೈಡ್ಗೆ. ವೀಡಿಯೋ ಹಾಕೋಣ, ಹಾಕಿ. ಹಂಗೆ ಇದು ಎತ್ತಾಕ್ಬಿಡಿ ಒಂಚೂರು, ಬೇಜಾರು ಮಾಡ್ಕೊಬಿಡಿ. ಅಲ್ಲಿ ಸೈಡ್ಗೆ ಹಾಕ್ಬಿಡಿ ಅಷ್ಟೇ. ಅದು ನೋಡಿ, ಗಾಡಿ ಬಂದು ಉಜ್ಜಿರೋದು, ಬ್ರೇಕ್ ಹೆಂಗೆ ಹೊಡೆದವ್ರಲ್ಲಿ. ಯಾವೂರವರಪ್ಪ? ನಮ್ಮ ನಗರದವರು. ಸೂಪರ್. ಹಂಗೆ ಹಾಕೊಳ್ಳಿ ಸಾಕು. ಸರ್ ನಮಸ್ತೆ. ಇದು ನೋಡಿ, ಬ್ರೇಕ್ ಹೆಂಗೆ ಹೊಡೆದವ್ರಲ್ಲಿ, ಅದಕ್ಕೋಸ್ಕರ ಸ್ವಲ್ಪ ತೆರವುಗೊಳಿಸ್ಬಿಡೋಣ ಅಂದ್ಬಿಟ್ಟು ಎಲ್ಲ ತೆಗಿಸ್ಬಿಡ್ತಾಯಿದೆ. ಹಾಂ ಸರ್. ಯಾಕಂದ್ರೆ ಗೊತ್ತಾಗಲ್ಲ ಪಾಪ, ಸಡನ್ನಾಗಿ ಬರ್ತಾರೆ. ಇತ್ತಾಗ ಒಂದು ವಾಹನ ಬಂದ್ಬಿಟ್ರೆ ಸ್ವಲ್ಪ ಸೈಡ್ ಬಾಪ, ಈ ಕಡೆ ಬಾ. ಹಿಂಗೆ ಸಡನ್ನಾಗಿ ಬಂದರೆ ಕಳ್ಸಿಬಿಟ್ರೆ ಕಷ್ಟ. ಓಕೆಪ್ಪ, ಥ್ಯಾಂಕ್ ಯು ಬ್ರದರ್. ಅಣ್ಣ ಒಳ್ಳೆಯದಲ್ಲಿ, ಥ್ಯಾಂಕ್ ಯು, ಭಾಳ ಖುಷಿ ಆಯಿತು ಬ್ರದರು. ಥ್ಯಾಂಕ್ ಯು. ಸರಿಮ್ಮ. ಥ್ಯಾಂಕ್ ಯು. ನೋಡಿ ಎಷ್ಟು ಅನುಕೂಲ ಅಲ್ವರಾ? ನಾವು ಕೌದಳ್ಳಿಯವರಪ್ಪ, ನಮ್ಮ ಬೆಟ್ಟದಲ್ಲಿ ಅಲ್ಲೇ ಡ್ಯೂಟಿ ಮಾಡಿ. ನೋಡಿರ್ತೀರ ನನ್ನ ವಿಡಿಯೋದಲ್ಲಿ ಅಲ್ವಾ? ಓಕೆ. ನೋಡ್ಕಪ್ಪ ಸಾಗ್ರಪ್ಪ. ನೋಡಿ ಬಸ್ಸು ಬಂತು. ಈಗ ಹತ್ತಿಂದ ಯಾವ್ದಾದ್ರು ವಾಹನ ಇದ್ದರೆ ನೋಡಿ, ಕಲ್ಲಿಗೆ ಟಚ್ ಆಗ್ಬಿಡ್ತಿತ್ತು. ಸರ್ ಬರ್ತೀವಿ. ಸ್ವಲ್ಪ ದಯವಿಟ್ಟು ಈ ಸ್ಥಳದಲ್ಲಿ ಸ್ವಲ್ಪ ನಿಧಾನಕ್ಕೆ ಬನ್ನಿ ಅಪ್ಪ, ದಯವಿಟ್ಟು. ಯಾಕೆಂದರೆ ನಿಮ್ಮ ಒಂದು ಅತಿಯಾದ ವೇಗ, ಮಿತಿ ಮೀರಿದ ವರ್ತನೆಗಳು ಅನಾಹುತ ಅಪಘಾತಕ್ಕೆ ಮೂಲ ಕಾರಣಗಳಾಗ್ಬಿಡ್ತವೆ. ಸದ್ಯ ನೋಡಿ, ಎಲ್ಲ ನೋಡ್ರಿ, ಒಂದು ಕೈಲಿ ಚಪ್ಪಾಳೆ ತಟ್ಟಕ್ಕದ್ದೇನ್ರಿ. ನೋಡಿ, ಎಲ್ಲ ಸೇರ್ಕೊಂಡಕ್ಕೆ ಕೇವಲ ಒಂದು 3 ನಿಮಿಷನೂ ಇಲ್ಲ ಅನ್ಕೋತೀನಿ. ಚಕನ ಎಲೆ ಎತ್ತಾಕ್ಬಿಟ್ರು. ಅದಕ್ಕೆ ಒಗ್ಗಟ್ಟಿರಬೇಕು. ಯಾವುದೇ ಒಂದು ಸಾಧನೆ ಮಾಡಬೇಕಾದ್ರೆ, ಯಾವುದೇ ಒಂದು ಯಶಸ್ಸನ್ನು ಕಾಣಬೇಕಾದ್ರೆ ಒಗ್ಗಟ್ಟಲ್ಲಿ ಬಲ. ಅರ್ಥ ಮಾಡ್ಕೊಳ್ಳಿ, ಒಗ್ಗಟ್ಟಲ್ಲಿ ಬಲ. ಹುಡುಗರು ಬಂದರೆ ಕೈ ಜೋಡಿಸಿದ್ರು, ಎಂಥ ಕಾರ್ಯ ಇದು ಅಲ್ವಾ? ಒಂದೊಳ್ಳೆ ಕಾರ್ಯ. ಸೊ ಅದೇ ತರಹ ಅಲ್ಲೊಂದು ಮಣ್ಣಿನ ಗುಡ್ಡೆ ಇತ್ತು. ಅದನ್ನು ನೆನ್ನೆ ನಮ್ಮ ಹುಡುಗರು ಒಬ್ಬರು ಯಾರೋ ನಮ್ಮ ಚಂದದವರು, ಯಾರೋ ಅಲ್ಲಪ್ಪ, ನಮ್ಮ ದೇವರು ನಮ್ಮ ಚಂದದವರು ಅಲ್ಲೊಂದು ಕಮೆಂಟ್ ಹಾಕಿದ್ರು. ಏನಂತ, ಸಾರ್ ಅದನ್ನು ನೀವೇ ಒಂದು ಸ್ವಲ್ಪ ತೆರವುಗೊಳಿಸ್ಬಿಡ್ಬಾರ್ದಾ? ನೀವು ಎಲ್ಲ ಹೇಳ್ಕೊಂಡು ವೀಡಿಯೋ ಮಾಡ್ಕೊಂಡು ಹೋಗ್ತಾಯಿದ್ದೀರಿ ಸರಿ, ಅದನ್ನ ನೀವೇ ಒಂದು ಸ್ವಲ್ಪ ಯಾರನ್ನಾರು ಕರೆದು ಒಂದು ಸ್ವಲ್ಪ ಎತ್ತಾಕ್ಸ್ಬಿಡ್ಬಾರ್ದ ಅಂತ ಹೇಳಿದ್ರು. ನೋಡಪ್ಪ, ನಿಮ್ಮ ಆಶಯದಂತೆ ಆ ಕಲ್ಲುಗಳನ್ನೆಲ್ಲ ಎತ್ತಾಕ್ಸಿದ್ದೀನಿ. ಸೊ ಇಲ್ಲಿ ಒಂದು ಸ್ವಲ್ಪ ಮಣ್ಣಿದೆ. ಸೊ ಮಣ್ಣು ಅದನ್ನು ಹೆಂಗೆ ತೆಗಿಸೋದಂತ ನನಗೆ ಗೊತ್ತಾಯ್ತಿಲ್ಲ. ಅದಕ್ಕೆ ಒಂದು ಇದು ಎಲ್ಕೊಟ್ಟಬೇಕು, ಅಗದು ಎತ್ತಬೇಕು. ಅದು ನೋಡೋಣಪ್ಪ. ಇನ್ನು ನಾಳೆ ನಾನೇ ಒಂದು ಎಲ್ಕೊಟ್ಟು ಹಾಕೊಂಬಂದ್ಬಿಡ್ತೀನಿ, ಎಲ್ಲ ಬಗದು ಎತ್ತಾಕ್ಬಿಡ್ತೀನಿ. ಸೊ ಅದು ಬಹುಶಃ ಅಲ್ಲಿ ನನಗೇನು ಅಂಥ ಅಪಾಯದ ಸ್ಥಳ ಅಲ್ಲ ಅನ್ಕೋತೀನಿ. ಯಾಕಂದರೆ ಅದು ತಿರುವಿರೋದ್ರಿಂದ ಬ್ರೇಕ್ ಹಾಕ್ತಾರೆ, ಬ್ರೇಕ್ 100% ಹಾಕ್ತಾರೆ. ಅದು ಮಾತ್ರ ಮೋಸ್ಟ್ ಡೇಂಜರಸ್ ಪ್ಲೇಸ್ ಇತ್ತು. ಯಾವುದೋ ಶನಿಮಹಾತ್ಮ ದೇವಸ್ಥಾನ ಇತ್ತಲ್ಲ ಕಲ್ಲು, ಅದು ತುಂಬ ಡೇಂಜರ್ ಇತ್ತು ಅದು. ಸೊ ಅದನ್ನೆಲ್ಲ ಗಮನಿಸಿ ನಾನು ನನ್ನ ನನಗೇನು ಅನಿಸ್ತೋ ಅದು ಮಾಡಿದ್ದೀನಿ.
ಸರಿನಾ? ನಮ್ಮ ಮಾಡಿದ್ದು ನಿಮ್ಗೆ ಏನು ಅನಿಸ್ತು ಅಂತ ನಿಮ್ಮ ಒಂದು ಅನಿಸಿಕೆನ ನೀವು ವ್ಯಕ್ತಪಡಿಸ್ಬೋದು. ಅರ್ಥ ಆಯ್ತಾ? ಆ ಕಲ್ಲೆಲ್ಲ ಸೈಡ್ಗೆ ಹಾಕ್ಸಿದ್ದೀವಿ. ಸೊ ಬಹುಶಃ ನೀವು ರಸ್ತೆ ಕೆಲಸ ಮಾಡ್ತಕ್ಕಂಥವ್ರು ಉತ್ತಮವಾದ ಕಾರ್ಯವನ್ನೇ ಮಾಡಿರ್ತೀರ. ಸೊ ಅದನ್ನ ಒಂದು ಕ್ಷಣ ನೀವು ಸೈಡ್ಗೆ ಹಾಕೋದ್ರಿಂದ ಎಷ್ಟೋ ಅನುಕೂಲ ಆಗುತ್ತೆ. ಅರ್ಥ ಆಯ್ತಾ? ನೀವು ಅಲ್ಲೇ ಗುಡ್ಡೆ ಹಾಕ್ಬಿಟ್ಟು ಹೋಗೋದ್ರಿಂದ ಏನಾಗ್ಬಿಡುತ್ತೆ, ಅನಾಹುತ ಅಪಘಾತಕ್ಕೆ ಮೂಲ ಕಾರಣ ಆಗ್ಬಿಡ್ತದೆ. ಸೊ ಅಲ್ಲಿ ನೋಡಿ ಬ್ರೇಕ್ ಹೆಂಗೆ ಹೊಡೆದವ್ರೆ ನೋಡಿದ್ರಲ್ಲ. ಇವತ್ತು ಏನಾದ್ರು ಇದ್ದರೆ ಭೀಮ್ ನಮೋಸ್ ಇರೋದ್ರಿಂದ 100% ಆಕ್ಸಿಡೆಂಟ್ ಆಗೇ ಆಗ್ತಿತ್ತು ಅಲ್ಲಿ. 100% ಆಗ್ತಿತ್ತು. ನನಗೆ ಅನಿಸುತ್ತೆ, ನಾನು 100% ಆಗ್ತಿತ್ತು ಅದು. ಯಾಕಂದ್ರೆ ಆ ವಾಹನ ಬಂದು ಬ್ರೇಕ್ ಹೊಡೆದಿರೋ ರೀತಿಲೇ ಗೊತ್ತಾಗೋಯ್ತು ನನಗೆ. ಅರ್ಥ ಆಯ್ತಾ? ಸೊ ಅದೆಲ್ಲ ಗಮನಿಸಿ ನನಗನ್ಸಿದ್ದು ನಾನು ಮಾಡಿದ್ದೀನಿ. ಆಮೇಲೆ ಇಲ್ಲೊಂದು ಮೂಲ ಸ್ಥಳ ಇದೆ, ಇಲ್ಲೊಂದು ಸ್ಥಳ ನೋಡ್ಕೊಳ್ಳಿ. ಸ್ವಲ್ಪ ದಯವಿಟ್ಟು ನಮ್ಮ ವಾಹನಗಳು ಸ್ವಲ್ಪ ಸ್ಲೋ ಆದರೆ ಒಳ್ಳೆಯದು. ಯಾಕಂದರೆ ಇದೇನು ಅಂತ ನ್ಯಾಷನಲ್ ಹೈವೇ ಇಲ್ಲ ನೋಡಿ. ಇದೆ ನೋಡಿರಿ ನೋಡಿ, ಇಲ್ಲೊಂದು ಗುಡ್ಡೆ ಅದೇ. ಈ ಗುಡ್ಡೆನೂ ಸೈಡ್ಗೆ ಹಾಕ್ಬಿಟ್ಟಿರೋ ಚೆನ್ನಾಗಿರೋದು. ಸೊ ಇದೇನು ಅಂಥ ಅಪಾಯ ಇಲ್ಲ. ಯಾಕಂದರೆ ಇಲ್ಲಿ ತಿರುವಿರೋದ್ರಿಂದ ಇಲ್ಲಿ ಬಂದು ಸ್ಲೋ ಮಾಡ್ತಾರೆ. ಬಂದಾಗ ನುಗ್ಗೋಕ್ಕಾಗಲ್ಲ. ಒಟ್ಟು ನೋಡೋಣ, ನಾಳಿದ್ದು ಬೇಕಾರೆ ನಾಳೆನೇ ತೆರವುಗೊಳಿಸ್ತೀನಿ. ಒಂದು ಎಲೆಕೊಟ್ಟು ಸಿಕ್ಸ್ಕೊಂಬಂದ್ಬಿಡ್ತೀನಿ ಇದಕ್ಕೆ ಹಾಕ್ಕೊಂಡು ಬೈಕ್ಗೆ ಬಂದು ಎಲ್ಲರೂ ಕ್ಲೀನ್ ಮಾಡಿಬಿಡ್ತೀನಿ. ಓಕೆ, ಥ್ಯಾಂಕ್ ಯು. ನಮ್ಮ ಚಾಮರಾಜನಗರದ ಮಾದಪ್ಪನ ಭಕ್ತರಿಂದ ಇವತ್ತು ಈ ಒಂದು ಏನು ಕಲ್ಲುಗಳನ್ನು ತೆರವುಗೊಳಿಸ್ತಕ್ಕಂಥ ಸಹಕಾರ ನೀಡಿರ್ತಾರೆ. ಸೊ ಅವ್ರಿಗೆ ಒಂದು ಮೆಚ್ಚುಗೆ ಇರಲಿ ಅಂತ ತಮ್ಮಲ್ಲಿ ಒಂದು ಮನವಿ ಮಾಡ್ತೀನಿ. ಸೊ ಎಲ್ರುಗಳಲ್ಲಿ ಮಾದೇಶ್ವರ ಎಲ್ಲರನ್ನೂ ಕಾಪಾಡಲಿ.